ಹಾಯ್ ಸ್ಟೂಡೆಂಟ್ಸ್, ಇವತ್ತು ಒಂದು ಇಂಪಾರ್ಟೆಂಟ್ ಚಾಪ್ಟರ್ ನಿಮಗೆ ಬ್ರೀಫ್ ಆಗಿ ತಿಳಿಸ್ಕೊಡ್ತೀನಿ. ಯಾವುದಂದ್ರೆ ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್, ಇಂಟಿಗ್ರೇಷನ್ಸ್ ಒಳಗೆ ಲಾಸ್ಟ್ ಬರುವಂಥ ಯೂನಿಟ್ ಅದು. ಇದರಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಸ್ವಲ್ಪ ನಿಮ್ಗೆ ಹೇಳ್ಕೊಡ್ತೀನಿ ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್ ಒಳಗೆ. ಇಲ್ಲಿ ಫಸ್ಟ್ ನೋಡಿ, ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್ ಒಳಗೆ ಆರ್ಡರ್ ಆ್ಯಂಡ್ ಡಿಗ್ರಿ ಮಸ್ಟ್ ಆ್ಯಂಡ್ ಶುಡ್ ಮಾಡಲೇಬೇಕು. ಯಾವ ಥರ ಅಂತಂದರೆ ಇಲ್ಲಿ ಫಸ್ಟ್ ನೋಡಿ, ಇದು ಆರ್ಡರ್ ಆ್ಯಂಡ್ ಡಿಗ್ರಿ ಮಸ್ಟ್ ಆ್ಯಂಡ್ ಶುಡ್ ಮಾಡಿ. ಯಾಕಂತಂದ್ರೆ ಒಂದು ಕಂಪಲ್ಸರಿ ಕೇಳ್ತಾನ ಯಾವುದು ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್ ಒಳಗೆ. ಇನ್ನು ನೆಕ್ಸ್ಟ್ ಜನರಲ್ ಸೊಲ್ಯೂಷನ್, ಜನರಲ್ ಯಾವುದು ಪರ್ಟಿಕ್ಯುಲರ್ ಸೊಲ್ಯೂಷನ್ಸ್ ಮೇಲೆ ಇಲ್ಲಿ ಕೇಳಿದ್ರೆ 2 ಮಾರ್ಕ್ಸ್ ಕೇಳ್ತಾನ ಅದು. ಮತ್ತು ಇಲ್ಲಿ ಮೆಥಡ್ಸ್ ಆಫ್ ಸಾಲ್ವಿಂಗ್, ಇಲ್ಲಿ ಮೆಥಡ್ಸ್ ಆಫ್ ಸಾಲ್ವಿಂಗ್ ಒಳಗ ಇಲ್ಲಿ ವೇರಿಯಬಲ್ ಆ್ಯಂಡ್ ಸಪ್ರೇಬಲ್ ಮೇಲೆ ಕೇಳ್ತಿರ್ತಾನೆ. ಬಿಟ್ರೆ ನೆಕ್ಸ್ಟ್ ಬರ್ತಾ ಇರೋದು ಲೀನಿಯರ್ ಹೋಮೋಜಿನಿಯಸ್, ಯಾವುದು ಲೀನಿಯರ್ ಇಕ್ವೇಷನ್ಸ್ ಮೇಲೆ. ಸೊ ಲೀನಿಯರ್ ಇಕ್ವೇಷನ್ಸ್ ಮೇಲೆ ಕೇಳಿದ್ರೆ ಇದು 5 ಮಾರ್ಕ್ಸ್ ಅಂತ ಕೇಳ್ತಾನೆ. ಇಲ್ಲಿ 5 ಮಾರ್ಕ್ಸ್ ಅಂಡ್ ಪ್ರಾಬ್ಲಮ್ಸ್. ಇಲ್ಲಿ ಪ್ರತಿ ಸತ ಯಾವುದು ಕೇಳಿಲ್ಲ, ಯಾವುದು ಹೋಮೋಜಿನಿಯಸ್ ಇಕ್ವೇಷನ್ಸ್ ಮೇಲೆ. ಸೊ ಹೋಮೋಜಿನಿಯಸ್ ಇಕ್ವೇಷನ್ಸ್ ನೀವು ಬಿಟ್ಟರು ಭಾಳ ಒಳ್ಳೆಯದು. ಒಂದು ಇಲ್ಲ ಅಂದ್ರೆ ನೀವು ಇದು 5 ಮಾರ್ಕ್ಸ್ ಒಂದು ಮಸ್ಟ್ ಆ್ಯಂಡ್ ಶುಡ್ ಮಾಡ್ರಿ. ಯಾವುದು ಲೀನಿಯರ್ ಫಾರ್ಮ್ ಮೇಲೆ ಇರೋದು ಮತ್ತು ವೇರಿಯಬಲ್ ಸಪ್ರೇಬಲ್ ಮೇಲೆ ಕೇಳ್ಬೋದು ಕೇಳ್ತಾನೆ. ಇಲ್ಲಿ ಕೇಳ್ಬೋದು ಇದು ಯಾವುದು ಅಂತಂದ್ರೆ ಒಂದು ಆರ್ಡರ್ ಆ್ಯಂಡ್ ಡಿಗ್ರಿ ಲೀನಿಯರ್ ಇಕ್ವೇಷನ್ ಮೇಲೆ, ಬಿಟ್ರೆ ವೇರಿಯಬಲ್ ಸಪ್ರೇಬಲ್ ಮೇಲೆ. ಈ ತರ ಇದು ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್ ಮೇಲೆ ಕೇಳ್ತಾನೆ. ಇಲ್ಲಿ ಯಾವ ತರ ಅಂತಂದ್ರೆ ಇಲ್ಲಿ ಫಸ್ಟ್ ನೋಡಿ, ಡಿಫ್ರೆನ್ಸಿಯೇಷನ್ ಅಂದ್ರೆ ಏನು ಅದು ಗೊತ್ತಿರಬೇಕು, ಒಂದು ಬೇಸಿಕ್. ಎರಡನೇದು ಆರ್ಡರ್ ಅಂದ್ರೆ ಏನು, ಡಿಗ್ರಿ ಅಂದ್ರೆ ಏನು ಗೊತ್ತಿರಬೇಕು. ಅಂದ್ರೆ ಮಾತ್ರ ನೀವು ಫಸ್ಟ್ನೇದು ಆರ್ಡರ್, ಡಿಗ್ರಿ ಮತ್ತು ಏನದ ಹೇಳಕ್ಕೆ ಅನುಕೂಲ ಆಗ್ತದೆ ನಿಮಗೆ. ಈಗ ಫಸ್ಟ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಅಂದ್ರೆ an equation containing an independent variable, a dependent variable, and the derivatives of the dependent variables is called a differential equations ಅಂತಾರೆ. ಇಂಡಿಪೆಂಡೆಂಟ್ ಮತ್ತು ಡಿಪೆಂಡೆಂಟ್ ವೇರಿಯಬಲ್ಸ್ ಇರಲೇಬೇಕು ಯಾವುದು ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್ ಒಳಗೆ. ಇನ್ನು ನೆಕ್ಸ್ಟ್ ನೋಡಿ, ಯಾವುದಂದ್ರೆ ಆರ್ಡರ್ ಆಫ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಇಸ್ ಅ ಮಸ್ಟ್ ಇಂಪಾರ್ಟೆಂಟ್. ಇದು ನಿಮ್ಗೆ ಅರ್ಥ ಆಗಬೇಕು. ಯಾಕಂದ್ರೆ ಇದು ಅರ್ಥ ಆಯ್ತಂತಂದ್ರೆ ಮತ್ತು ಡಿಗ್ರಿ ಅರ್ಥ ಆಯ್ತಂತಂದ್ರೆ ನಿಮಗೆ 2 ಮಾರ್ಕ್ಸ್ ಇಂದು ಒಂದು ಫಿಕ್ಸ್ ಪ್ರಾಬ್ಲಮ್ಸ್ ಬರ್ತದೆ. ಓಕೆ, ಇಲ್ಲಿ ನೋಡಿ ಏನಂತಂದ್ರೆ ಆರ್ಡರ್ ಆಫ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಅಂದ್ರೆ ದ ಆರ್ಡರ್ ಆಫ್ ದಿ ಹೈಯೆಸ್ಟ್ ಆರ್ಡರ್. ಅಬ್ಸರ್ವ್ ಮಾಡಿ, ದ ಆರ್ಡರ್ ಆಫ್ ದಿ highest order derivative occurring in a differential equation is called the order of the differential equations ಅಂತ ಯೂಸ್ ಮಾಡ್ತೀವಿ. ಇದಕ್ಕೆ ಆರ್ಡರ್ ಆಫ್ ದ ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್ ಅಂತ ಯೂಸ್ ಮಾಡ್ತೀವಿ. ಈ ಫಾರ್ ಎಕ್ಸಾಂಪಲ್ dy by dx ಇರ್ಬೋದು, d2y by dx2 ಇರ್ಬೋದು, dqy/dx³ ಇರ್ಬೋದು, y ಟ್ರಿಬಲ್ ಡ್ಯಾಶ್ ಇರ್ಬೋದು, ಈ ತರ y ರೆಸ್ಟು ಏನದಲ್ಲ 5 ಅಂತ ಇರ್ಬೋದು. ಈ ತರ ಕೇಳ್ತಾನೆ ಆರ್ಡರ್ ಆಫ್ ದಿ ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್. ಓಕೆ, ಸೊ ನೆಕ್ಸ್ಟ್ ನೋಡಿ ಮತ್ತೇನಾಗ್ತದೆ ಅಂದ್ರೆ ಇಲ್ಲಿ ಡಿಗ್ರಿ ಆಫ್ ದ ಡಿಫ್ರೆನ್ಷಿಯಲ್ ಇಕ್ವೇಷನ್ ಅಂತ ಬರ್ತದೆ. ಸೊ ಡಿಗ್ರಿ ಆಫ್ ದ ಡಿಫ್ರೆನ್ಷಿಯಲ್ ಇಕ್ವೇಷನ್ ಹೆಂಗ್ ಬರ್ತದೆ ಅಂತಂದ್ರೆ ದ ಪವರ್ ಆಫ್ ದ, ಅಬ್ಸರ್ವ್ ಮಾಡಿ, ದ ಪವರ್ ಆಫ್ ದ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್, highest order derivative occurring in a differential equation after it is made free from radicals and fractions is called the degree of the differential equations. ಅಂದ್ರೆ ಈ ಫಾರ್ ಎಕ್ಸಾಂಪಲ್ ನಾವು ಯಾವ ತರ ಅಂದ್ರೆ d2y/dx² ಹೋಲ್ ರೇಸ್ ಟು 3 ಅಂತ ಇತ್ತಂದ್ರೆ ನಾವು ಯಾವುದು ಆರ್ಡರ್ದ ಹೈಯೆಸ್ಟ್ ಪವರ್ ಯಾವ್ದು ಇರ್ತೈತಲ್ಲ ಅದಕ್ಕೆ ನಾವು ಏನ್ ಮಾಡ್ತೀವಿ ಡಿಗ್ರಿ ಅಂತ ಯೂಸ್ ಮಾಡ್ತೀವಿ. ಅದೇ ನನಗ ಯಾವುದು ನಾಟ್ ಡಿಗ್ರಿ ಡಿಫೈನ್ ಮಾಡ್ಬೇಕಾದ್ರೆ ಹೆಂಗ್ ಬರಿತೀವಿ ಅಂದ್ರೆ ಸೈನ್ ಆಫ್ ಈ ತರ ಇರ್ಬಾರ್ದು. ಈಗ ಫಾರ್ ಎಕ್ಸಾಂಪಲ್ ನಮಗೆ ಒಂದನೇದ್ದು ಸೈನ್ ಆಫ್
ಡಿಫ್ರೆನ್ಷಿಯೇಷನ್ ಇರಬಾರ್ದು. ಇತ್ತಂದ್ರ ಇದಕ್ಕೆ ನಾಟ್ ಡಿಫೈನ್ ಆಗ್ತದ. ಎರಡನೇದು ಈ ತರನು ಇರಬಾರ್ದು, e⁻y ಈ ತರನು ಇತ್ತಂದ್ರೆ ಇಟ್ಸ್ ಅ ನಾಟ್ ಡಿಗ್ರಿ ಅಂತ ಯೂಸ್ ಮಾಡ್ತೀವಿ. ಇಲ್ಲ ಅಂದ್ರೆ ಮತ್ತ ಲಾಗ್ ಆಫ್ ಯಾವ್ದಾರ ಇತ್ತಂದ್ರೆ ಇದಕ್ಕೂ ನಾಟ್ ಡಿಫೈನ್ ಅಂತ ಯೂಸ್ ಮಾಡ್ತೀವಿ. ಈ ತರ ಡಿಗ್ರಿ ನಾಟ್ ಡಿಫೈನ್ ಅಂತ ಯೂಸ್ ಮಾಡ್ತೀವಿ. ಇದು 1 by 1 ಯಾವ ತರ ಸಾಲ್ವ್ ಮಾಡೋಣ ಅಂತಂದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ. ಇಲ್ಲಿ ಏನ್ ಕೊಟ್ಟಾನ, ಡಿಗ್ರಿ ಮತ್ತು ಯಾವುದು ಆರ್ಡರ್ ಬರಿಬೇಕು ಅಂತ ಹೇಳ. ಇಲ್ಲಿ ಫಸ್ಟ್ ನೋಡಿ ನಾವು ಕೇಳಿದ್ದು ಡಿಟರ್ಮೈನ್ ಆರ್ಡರ್ ಅಂಡ್ ಡಿಗ್ರಿ ಆಫ್ ದ ಫಾಲೋವಿಂಗ್ ಡಿಫರೆನ್ಷಿಯಲ್ ಇಕ್ವೇಶನ್ಸ್. ಈ ತರ ಪ್ರಾಬ್ಲಮ್ ಫಿಕ್ಸ್ ಕೇಳ್ತಾನ 2 ಮಾರ್ಕ್ಸಿಗೆ. ಅದನ್ನೇ ನೀವು ಹೆಂಗ ಬರಿಬೇಕಂದ್ರ ಆರ್ಡರ್ನು ಕೇಳ್ತಾನ ಮತ್ತು ಡಿಗ್ರಿನೂ ಕೇಳ್ತಾನ, ಫಿಕ್ಸ್ ಕೇಳ್ತಾನ್ರಿ 2 ಮಾರ್ಕ್ಸಿಗೆ. ಇಲ್ಲೇ ಸ್ಟೂಡೆಂಟ್ಸ್ ಯಾವ ತರ ಬರಿಬೇಕಂದ್ರ ಇಲ್ಲೇ ನಾವು ಏನ್ ಹೇಳ್ತೀವಿ, ಆರ್ಡರ್ ಅನ್ಬೇಕಾದ್ರ ಅಬ್ಸರ್ವ್ ಮಾಡಿ ಹೈಯೆಸ್ಟ್ ಅಂತ ಕೇಳ್ತೀನಿ. ಹೌದಾ, ಇದು ಡೆರಿವೇಟಿವ್ ಯಾವ್ದು ಹೈಯೆಸ್ಟ್ ಇರ್ತೈತಿ ನೋಡಿ. ಈಗ ನೋಡಿ ಏನೇ ಇಲ್ಲ ಅಂದ್ರೂ 1 ಇದು ಆರ್ಡರ್ ಯಾವತ್ತು 1 ಇರ್ತದ. ಡಿಗ್ರಿ ಅಂತಂದ್ರೆ ಏನ್ರಿ, ಯಾವ್ದು ಆರ್ಡರ್ ಇರ್ತದಲ್ಲ ಅದ್ರದ್ದು ಹೈಯೆಸ್ಟ್ ಪವರ್ ಯಾರ್ತತಿ ಅಂದ್ರೆ ಇದು ಆರ್ಡರ್ ಐತಿ, ಇದ್ರದ್ದು ಹೈಯೆಸ್ಟ್ ಪವರ್ ಏನೈತಿ 1 ಅದ, ಅಂದ್ರೆ ಇದು 1. ಇದು ಆನ್ಸರ್. ಆರ್ಡರು 1 ಡಿಗ್ರಿನು 1 ಆಗ್ತದ. ಯಾವುದು ಈ ಪ್ರಾಬ್ಲಮ್ಸ್ ಅಲ್ಲೇ. ಇನ್ನು ಸೆಕೆಂಡ್ ಪ್ರಾಬ್ಲಮ್ ಏನ್ ಕೊಟ್ಟಿದ ನೋಡಿ ಸ್ಟೂಡೆಂಟ್ಸ್, ಎಕ್ಸ್ ವೈ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್ ಮೈನಸ್ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್ ಇಕ್ವಲ್ ಟು 0 ಅಂತ ಕೊಟ್ಟಾನ. ಇಲ್ಲಿ ಆರ್ಡರ್ ಆಗ್ಬೇಕಾದ್ರೆ ಏನಂತ ಹೇಳಿದೆ ನಿಮ್ಗೆ, ಹೈಯೆಸ್ಟ್ ಆರ್ಡರ್ ಇರಬೇಕು ಅಂತ ಹೇಳಿ. ಫಸ್ಟ್ ಹೈಯೆಸ್ಟ್ ಆರ್ಡರ್ ಯಾವ್ದದ, ಇಲ್ಲಿ ಡಿ ವೈ ಬೈ ಡಿ ಎಕ್ಸ್ 1 ಅದ, ಇಲ್ಲೂ ಡಿ ವೈ ಬೈ ಡಿ ಎಕ್ಸ್ 1 ಅದ, ಇಲ್ಲಿ ಡಿ ಸ್ಕ್ವೇರ್ ಅದ, ಇದು ಹೈಯೆಸ್ಟ್ ಅದ, ಅಂದ್ರೆ ಇದು ಆರ್ಡರ್ 2 ಆಗ್ತದ. ಇನ್ನ ಡಿಗ್ರಿ ಬರಿಬೇಕಾದ್ರೆ ಏನ್ರಿ, ಯಾವ್ದು ಹೈಯೆಸ್ಟ್ ಆರ್ಡರ್ ಇರ್ತದಲ್ಲ ಅದ್ರದ್ದು ಪವರ್ ಕನ್ಸಿಡರ್ ಮಾಡ್ಬೇಕು, ಅದಕ್ಕೆ ಡಿಗ್ರಿ ಅಂತಾರ. ಇಲ್ಲಿ ನಂದು ಹೈಯೆಸ್ಟ್ ಆರ್ಡರ್ ಐತಿ, ಇದ್ರದ್ದು ಪವರ್ ಏನೈತ್ರಿ 1 ಅದ, ಇಸ್ ಅ ಡಿಗ್ರಿ 1. ಈ ತರ ಬರೋದ್ರ 2 ಮಾರ್ಕ್ಸ್ ಸಿಗ್ತದ ಸ್ಟೂಡೆಂಟ್ಸ್. ಇನ್ನು ಥರ್ಡ್ ಪ್ರಾಬ್ಲಮ್ ಏನದ ನೋಡ್ರಿ, ಫಸ್ಟ್ ಆರ್ಡರ್ ಬರಿಬೇಕಾಗ್ತದ. ಏನದ, y⁻ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ e⁻y ಅದ. ಅಬ್ಸರ್ವ್ ಮಾಡಿ ಇಲ್ಲಿ ಆರ್ಡರ್ ಅನ್ನೋದು ಏನಾಗ್ತದೆ 3 ಆಗ್ತದ. ಆರ್ಡರ್ ಇಸ್ 3 ಅಂದ್ರೆ ಸರ್ ಡಿ ಕ್ಯೂ ವೈ ಬೈ ಡಿ ಎಕ್ಸ್ ಕ್ಯೂ ಬಂದಂಗ ಅರ್ಥ ಐತ್ರಿ. ಇನ್ನ ಅಬ್ಸರ್ವ್ ಮಾಡ್ರಿ ಡಿಗ್ರಿ ಅಂತ ಕೇಳಿನ. ಹೌದಾ, ಡಿಗ್ರಿ ಅಂತ ಕೇಳಿದಾಗ ನಾನು ಹೇಳಿದ್ದೆ ಫಸ್ಟ್ ಗೆ ನಾಟ್ ಡಿಫೈನ್ ಆಗ್ಬೇಕಾದ್ರ ಸೈನ್ ಆಫ್ ಡಿ ವೈ ಬೈ ಡಿ ಎಕ್ಸ್ ಇರಬಾರ್ದು, e⁻y ಅಂತ ಇರಬಾರ್ದು, ಲಾಗ್ ಆಫ್ ಅಂತ ಕಂಡೀಷನ್ ಇರಬಾರ್ದು ಅಂತ ಹೇಳಿ. ಇದು ನಾಟ್ ಡಿಫೈನ್ ಅಂತ ಯೂಸ್ ಮಾಡ್ತೀವಿ. ಇಟ್ಸ್ ಅ ನಾಟ್ ಡಿಫೈನ್. ಥರ್ಡ್ ಪ್ರಾಬ್ಲಮ್ ಡಿಗ್ರಿ ನಾಟ್ ಡಿಫೈನ್ ಆಗ್ತದ. ಇನ್ನ ನೆಕ್ಸ್ಟ್ ಒನ್ ಫೋರ್ತ್ ಒನ್, ಇಲ್ಲಿ ಆರ್ಡರ್ ಡೆರಿವೇಟಿವ್ ಆರ್ಡರ್ ಯಾವ್ದು ಹೈಯೆಸ್ಟ್ ಅದ, ಇಲ್ಲಿ y4 ಅದ ನೋಡ. ಅಬ್ಸರ್ವ್ ಮಾಡಿ, ಅಂದ್ರೆ ಆರ್ಡರ್ ಈಸ್ 4, ಡಿಗ್ರಿ ಅನ್ನೋದು ಏನಾಗ್ತದ ರೀ, ಇಲ್ಲಿ ಸೈನ್ ಆಫ್ ಡಿಫ್ರೆನ್ಸಿಯೇಷನ್ ಕಂಡೀಷನ್ ಅಥವಾ ಕಾಸ್ ಆಫ್ ಡಿಫ್ರೆನ್ಸಿಯೇಷನ್ ಕಂಡೀಷನ್ ಇರಬಾರ್ದು ಅಂತ ಹೇಳಿ. ಬಟ್ ಇಲ್ಲಿ ಡಿ ಕ್ಯೂ ವೈ ಬೈ ಡಿ ಎಕ್ಸ್ ಕ್ಯೂಬರ್ ಅನ್ಕೊಡ್ರಿ ಅಥವಾ y⁻ ಅನ್ಕೊಡ್ರಿ. ಅಂದ್ರೆ ಇದು ಡಿಗ್ರಿ ಅನ್ನೋದು ನಾಟ್ ಡಿಫೈನ್ ಆಗ್ತದ. ಸೊ ನಾಟ್ ಡಿಫೈನ್, ಸೊ ನಾಟ್ ಡಿಫೈನ್, ಸೊ ನಾಟ್ ಡಿಫೈನ್. ಓಕೆ, ನಾಟ್ ಡಿಫೈನ್. ಇನ್ನು ನೆಕ್ಸ್ಟ್ ನೋಡಿ, ಐದನೇದ್ದು ಆರ್ಡರ್ನು ಎಷ್ಟಾಗ್ತದ, ಡಿಗ್ರಿ ಎಷ್ಟಾಗ್ತದ. ಇಲ್ಲಿ ಡೆರಿವೇಟಿವ್ ಹೈಯೆಸ್ಟ್ ಯಾವ್ದೈತಿ, y'. ಅಂತಂದ್ರೆ ಏನ್ರಿ, ಡಿ ವೈ ಬೈ ಡಿ ಎಕ್ಸ್ ಅಂದ್ರೆ 1 ಅದ, ಆರ್ಡರ್ 1 ಅದ, ಇದ್ರದ್ದು ಪವರ್ ಏನೈತಿ ನೋಡ್ರಿ, ಇದು 1 ಅದ, ಅಂದ್ರ ಆರ್ಡರು 1 ಡಿಗ್ರಿನು 1 ಆಗ್ತದ. ಇನ್ನು ನೆಕ್ಸ್ಟ್ ನೋಡಿ ಸಿಕ್ಸ್ತ್ ಒನ್, ಡಿ ಎಸ್ ಬೈ ಡಿ ಟಿ ಹೋಲ್ ರೆಸ್ ಟು 4 ಪ್ಲಸ್ 3s ಡಿ ಸ್ಕ್ವೇರ್ ಎಸ್ ಡಿವೈಡೆಡ್ ಬೈ ಡಿ ಟಿ ಸ್ಕ್ವೇರ್ ಈಕ್ವಲ್ ಟು 0 ಅಂತದ. ಇಲ್ಲಿ ಹೈಯೆಸ್ಟ್ ಡೆರಿವೇಟಿವ್ ಯಾವ್ದೈತಿ, ಇಲ್ಲ ಡಿ ಎಸ್ ಬೈ ಡಿ ಟಿ ಅದ, ಇಲ್ಲ ಡಿ ಸ್ಕ್ವೇರ್ ವೈ ಬೈ ಡಿ ಟಿ ಸ್ಕ್ವೇರ್ ಅದ, ಅಂದ್ರೆ ಹೈಯೆಸ್ಟ್ ಆರ್ಡರ್ 2 ಅದ.
ಹೌದಾ? ಯಾವ್ದು ಹೈಯೆಸ್ಟ್ ಆರ್ಡರ್ ಏನಂತದ ಅದ್ರ ಪವರ್ ಏನಿರ್ಬೇಕು 1 ಇತ್ತಂದ್ರ ಅದೇನಾಗ್ತದ ಡಿಗ್ರಿ 1 ಆಗ್ತದ. ಈ ತರ ಸಾಲ್ವ್ ಮಾಡ್ಬೇಕು ಸ್ಟೂಡೆಂಟ್ಸ್, ಯಾವುದು ಆರ್ಡರ್ ಅಂಡ್ ಡಿಗ್ರಿ. ಇನ್ನು ನೆಕ್ಸ್ಟ್ ನೋಡಿ ಯಾವ ತರ ಅಂತಂದ್ರ 7ನೇ ಪ್ರಾಬ್ಲಮ್. ಇಲ್ಲಿ ಅಬ್ಸರ್ವ್ ಮಾಡಿ, d²y/dx² ಹೋಲ್ ಸ್ಕ್ವೇರ್ ಅದ. ಇಲ್ಲಿ ಆರ್ಡರ್ ನಿಮ್ಗೆ ಕ್ಲಿಯರ್ ಗೊತ್ತಾಗ್ತದ, ಯಾವುದು 2 ಆಗ್ತದ. ಡಿಗ್ರಿ ಅನ್ನೋದು ಕ್ಲಿಯರ್ ಗೊತ್ತಾಗ್ತದ ಅಂತ ತಿಳ್ಕೊಂಡ್ರಿ. ನಾಗ ಹೇಳಿ ಸೈನ್ ಆಫ್ ಡಿಫ್ರೆನ್ಸಿಯೇಷನ್ ಇರಬಾರ್ದು, ಕಾಸ್ ಆಫ್ ಡಿಫ್ರೆನ್ಸಿಯೇಷನ್ ಇರಬಾರ್ದು, y ಇರಬಾರ್ದು, ಲಾಗ್ ಆಫ್ ಡಿಫ್ರೆನ್ಸಿಯೇಷನ್ ಇರಬಾರ್ದು. ಈ ತರ ಇದ್ರ ಮಾತ್ರ ಏನದ ನಾಟ್ ಡಿಫೈನ್ ಆಗ್ತದ ಅಂತ ಹೇಳಿ. ಸರ್ ನಾಟ್ ಡಿಫೈನ್ ಆಗ್ತದ. ಸೊ ನಾಟ್ ಡಿಫೈನ್. ಇನ್ನ ನೆಕ್ಸ್ಟ್ ನೋಡಿ, ಇಲ್ಲಿ 8th one ಇದ d²y/dx² = cos 3x + sin 3x ಅಂತಂದ್ರೆ ಇಲ್ಲಿ ಡೆರಿವೇಟಿವ್ ಯಾವ್ದದ ಹೈಯೆಸ್ಟ್ ಆರ್ಡರ್ದು. ಡೆರಿವೇಟಿವ್ ಹೈಯೆಸ್ಟ್ 2 ಅದ. ಡಿಗ್ರಿ ಎಷ್ಟಾಗ್ತದ ನೋಡ್ರಿ, ಯಾವ್ದು ಹೈಯೆಸ್ಟ್ ಆರ್ಡರ್ ಅಂದ್ರೆ ಅದ್ರ ಪವರ್ ಎಷ್ಟದ 1 ಅದ. ಇದು ಡಿಗ್ರಿ 1 ಆಗ್ತದ ಸ್ಟೂಡೆಂಟ್ಸ್. ಗೊತ್ತಾಯ್ತಾ? ಈಸಿ ಅದ ಸ್ಟೂಡೆಂಟ್ಸ್, ಕನ್ಫ್ಯೂಸ್ ಆಗುತ್ತಕ್ಕದಲ್ಲ. ಯಾಕಂದ್ರೆ ಇಂಥವ ಮಾರ್ಕ್ಸ್ ನೀವು ಕ್ಯಾಚ್ ಮಾಡ್ಕೋದ್ರೆ ನಿಮ್ಮ ಸ್ಕೋರಿಂಗ್ ಆಗ್ತದ. ಮತ್ತು ಪಾಸಿಂಗ್ ಪ್ಯಾಕೇಜ್ ಸ್ಟೂಡೆಂಟ್ಸ್ ಮಸ್ಟ್ ಅಂಡ್ ಶುಡ್ ಮಾಡಿ, ಯಾಕಂದ್ರೆ ಭಾಳ ಈಸಿ ಅದ ಸ್ಟೂಡೆಂಟ್ಸ್. ಇನ್ನು ನೆಕ್ಸ್ಟ್ ನೋಡಿ ಯಾವುದು 9th one, y² ಅದ ಪ್ಲಸ್ y′³ ಅದ, y′4 ಅದ, y'5 ಅದ. ಇದು ಯಾವ ತರ ಸಾಲ್ವ್ ಮಾಡ್ಬೇಕು? ಯಾವ್ದು ಹೈಯೆಸ್ಟ್ ಡೆರಿವೇಟಿವ್ ಅದ? y' ಅದ, y'' ಅದ, yನೂ ಅದ ಬರೀ. ಈಗ ನೋಡಿ ಅಬ್ಸರ್ವ್ ಮಾಡಿ, ಇಲ್ಲಿ ನೋಡಿ y'' ಅದ, ಇಲ್ಲಿಯೂ y'' ಅದ. ಇಸ್ ಇಟ್ ಕ್ಲಿಯರ್? ಅಂದ್ರೆ ನನಗ ಆರ್ಡರ್ ಅನ್ನೋದು ಏನಾಗ್ತದ 2 ಆಗ್ತದ. ಡಿಗ್ರಿ ಅನ್ನೋದು ಸ್ಟೂಡೆಂಟ್ಸ್ ಏನಾಗ್ತದ ನೋಡ್ರಿ, ಯಾವ್ದು ಇಲ್ಲಿ ಅಬ್ಸರ್ವ್ ಮಾಡಿ, ಇದ್ರದ್ದು ಹೈಯೆಸ್ಟ್ ಇಲ್ಲಿ 2 ಅದ, ಇದ್ರದ್ದು ಹೈಯೆಸ್ಟ್ 3 ಅದ. ಅಂದ್ರೆ ಇದು ಡಿಗ್ರಿ ಏನಾಗ್ತದ 3 ಆಗ್ತದ. ಇಸ್ ಇಟ್ ಕ್ಲಿಯರ್? ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಇನ್ನು ನೆಕ್ಸ್ಟ್ ನೋಡಿ, ಇಲ್ಲಿ 10ನೇದ್ದು, ಇಲ್ಲಿ ಆರ್ಡರ್ ಏನಾಗ್ತದ ಅಬ್ಸರ್ವ್ ಮಾಡಿ 3 ಆಗ್ತದ. ಡಿಗ್ರಿ ಅನ್ನೋದು ಏನಾಗ್ತದ, ಇದ್ರ ಪವರ್ ಏನೈತ್ರಿ 1